ನಮಸ್ಕಾರ ವೀಕ್ಷಕರೇ, ತುಂಬ ಜನ ಕೇಳ್ತಾ ಇರೋವಂಥದ್ದು ಪೆರಿಪೆರಲ್ ರಿಂಗ್ ರಸ್ತೆ 2 ಏನಿದೆ ಇದಕ್ಕೆ ಸ್ಟೇ ಆರ್ಡರ್ ಬಂದಿದೆಯಲ್ಲ, ಏನಾಗಿದೆ ಸ್ಟೇ ಆರ್ಡರ್ಗೆ BDA ಏನಂತ ರಿಪ್ಲೈ ಮಾಡಿದೆ, ಸ್ಟಾಪ್ ಆಗ್ತಿದೆಯಾ ಇಲ್ವಾ? ತುಂಬ ಜನ ಇದ್ರ ವಿಚಾರವಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ. ಇದು ಸಾಮಾನ್ಯವಾಗಿ ಒಂದು 350-400ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ ಕೋರ್ಟ್ನಲ್ಲೂ ಕೂಡ. ಈ ಒಂದು ಪೆರಿಪೆರಲ್ ರಿಂಗ್ ರಸ್ತೆ ಬೇಡ ಅಂತ ಹೇಳಿ ಇದರ ವಿರುದ್ಧ ಸುಮಾರು ಜನ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವರು ಒಪ್ಕೊಂಡಿರೋರು ಕೂಡ. ರೈತರು ಕೇಳ್ತಾ ಇರೋವಂಥದ್ದು 2013ರ ಭೂಸ್ವಾಧೀನ ಕಾಯ್ದೆ ಅನ್ವಯ ಪರಿಹಾರವನ್ನ ನಿಗದಿ ಮಾಡಬೇಕು ಅಂತೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಆದರೆ ಪ್ರಾಧಿಕಾರ ಮಾತ್ರ ಭೂಸ್ವಾಧೀನ ಕಾಯ್ದೆಯ 1894ರ ಅನ್ವಯ ಸಂಧಾನ ಸೂತ್ರದಡಿ ಪರಿಹಾರ ನಿಗದಿಗೆ ಆದೇಶ ಮಾಡಿದೆ. ಇದರಿಂದಾಗಿ ಇದೊಂದು ಸಮಸ್ಯೆ ಕಗ್ಗಂಟಾಗ್ತಾ ಇದೆ. ಪದೇ ಪದೇ ಸಭೆಗಳು ನಡೀತಾ ಇದೆ. ಯಾವುದೇ ರೀತಿಯಾದ ಒಂದು ಸೂಕ್ತ ಕ್ರಮಗಳು ಅಥವಾ ಒಂದು ನಿರ್ದಿಷ್ಟವಾದಂಥ ನಿರ್ಧಾರಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಕಾರಣ ಯಾವುದೇ ರೀತಿಯಾದ ಪರಿಹಾರಗಳು ರೈತರ ಪರವಾಗಿ ಬರ್ತಾ ಇಲ್ಲ ಅನ್ನೋದು ಪ್ರಮುಖ ಆಗಿದೆ. ಅಷ್ಟೇ ಅಲ್ಲದೆ PRR 2005ರ ನೋಟಿಫಿಕೇಶನ್ ಏನಿದೆ ಇದಕ್ಕೆ ಸ್ಟೇಯನ್ನು ತಂದಿದ್ದಾರೆ. ಸ್ಟೇ ಆಗಿರೋವಂಥದ್ದು ಯಾವುದೇ ರೀತಿಯಾದ ಮುಂದುವರೆದಿಲ್ಲ. ಸ್ಟೇ ಇದೆ ಅಷ್ಟೇ. ಸ್ಟೇ ಇದು ಪರ್ಮನೆಂಟ್ ಆದ ಸೊಲ್ಯೂಷನ್ ಅಲ್ಲ. ಟೆಂಪ್ರವರಿಲಿ ಅದು ಸ್ಟೇ ತಗೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯಾದ ಕಾಮಗಾರಿಗಳನ್ನ ಆರಂಭ ಮಾಡಿಲ್ಲ. ಆದರೆ ಇದು ಶಾಶ್ವತ ಪರಿಹಾರ ಅಲ್ಲ. ಈ ಒಂದು ಕೇಸ್ ಏನಿದೆ, ಯಾರೆಲ್ಲ ಸ್ಟೇ ತಗೊಬಂದಿದ್ದಾರೆ ಅದು ಇನ್ನೂ ನೋಟಿಸ್ ಹಂತದಲ್ಲೇ ಇದೆ. ಯಾವುದು ಮುಂದುವರೆದಿಲ್ಲ. ಅಂದರೆ BDAಗೆ ಒಂದು ನೋಟಿಸ್ ಹೋಗಿರೋ ಅಂಥದ್ದು, ಅದಕ್ಕೆ ಅವ್ರು ಇನ್ನೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸನ್ನು ಮಾಡಿಲ್ಲ. ಸ್ಟೇ ಇರೋದಂತೂ ನಿಜ. ಸ್ಟೇ ಇರೋದ್ರಿಂದ ಅವರು ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡ್ತಿಲ್ಲ. ಆದರೆ ಯಾವ ಸಮಯದಲ್ಲಿ ಸ್ಟೇ ರಿಮೂವ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಮುಂದಿನ ಹಂತಗಳಲ್ಲಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಅದರ ವಿಚಾರವನ್ನು ನಾನು ನಿಮಗೆ ತಿಳಿಸ್ತೀನಿ. ಏನೆಲ್ಲ ಮಾಡ್ಬೋದು ಈ PRR 2 ಏನಿದೆ ಇದನ್ನು ಬೇಡ ಅಂತ ಎಷ್ಟು ಜನ ಹೇಳ್ತಾ ಇದ್ರು ಕೂಡ ಅದನ್ನು ನಿಲ್ಲಿಸದೆ ಮತ್ತೆ ಈ ಒಂದು PRR 2 ಏನಿದೆ ಇದರ ಉಪಯೋಗಕ್ಕಿಂತ ಇದರಿಂದ ಆಗೋ ಸಮಸ್ಯೆಗಳೇ ಹೆಚ್ಚಾಗಿದ್ದಾವೆ. 40,000ಕ್ಕಿಂತ ಹೆಚ್ಚು ಮನೆಗಳ ನಾಶ ಆಗುತ್ತೆ. ಅಷ್ಟೇ ಅಲ್ಲದೆ ಎಷ್ಟೋ ಕೃಷಿ ಜಮೀನು, ಫಲವತ್ತಾದ ಜಮೀನುಗಳನ್ನ ಕೂಡ ಇದಕ್ಕೆ ಬಳಸಲಾಗ್ತಾ ಇದೆ. ಇದಕ್ಕೆ ಬದಲಾಗಿ ಏನೆಲ್ಲ ಮಾಡ್ಬೋದು ಇವರು? ಯಾವುದೇ ಒಂದು ಯೋಜನೆ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರದ ಯೋಜನೆ 5 ವರ್ಷಗಳ ಕಾಲ ಆದರೂ ಕೂಡ ಅನುಷ್ಠಾನಕ್ಕೆ ಬರಲಿಲ್ಲ ಅಂದರೆ, ಅದು ನೋಟಿಫಿಕೇಶನ್ ಆಗಿ 5 ವರ್ಷಗಳ ಕಾಲವರೆಗೂ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಅಂದರೆ ಸಾಮಾನ್ಯವಾಗಿ ಅದು ನಿಂತೋಗುತ್ತೆ. ಮತ್ತೆ ಅದನ್ನು ಮರು ಅಧಿಸೂಚನೆಯನ್ನ ಮಾಡಲಾಗುತ್ತೆ. ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವರು 20 ವರ್ಷಗಳ ಹಿಂದೆ ಏನು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದನ್ನೇ ಇಟ್ಕೊಂಡು ಈಗಲೂ ಕೂಡ ಮಾಡ್ಲಿಕ್ಕೆ ಹೊರಟಿರೋದು ಎಷ್ಟು ಸಮಂಜಸ? 20 ವರ್ಷಗಳಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅನ್ನೋ ಒಂದು ಸಾಮಾನ್ಯ ಜ್ಞಾನವನ್ನು ಕೂಡ ಸರ್ಕಾರ ವಹಿಸ್ತಾಗಿಲ್ಲ. 20 ವರ್ಷಗಳಲ್ಲಿ ಖಾಲಿ ಇದ್ದಂಥ ಜಮೀನುಗಳಲ್ಲಿ ಈಗ ಮನೆಗಳಾಗಿದ್ದಾವೆ, ಸ್ಕೂಲು ಕಾಲೇಜ್ಗಳಾಗಿದ್ದಾವೆ, ಎಷ್ಟೋ ಜನವಸತಿ ಪ್ರದೇಶಗಳಾಗಿ ಬದಲಾಗಿದೆ. 20 ವರ್ಷದಲ್ಲಿ ಬಹಳಷ್ಟು ಬೆಳವಣಿಗೆ ಆಗಿರೋದ್ರಿಂದ ಈ ಒಂದು ಯೋಜನೆಯನ್ನ ಸದ್ಯಕ್ಕೆ ಇಲ್ಲಿಗೆ ಬಿಟ್ಟು ವಸತಿ ಪ್ರದೇಶಗಳು ಇಲ್ಲ ಅಂಥ ಜಾಗಗಳಲ್ಲಿ ಇದನ್ನ ಬಳಸ್ಕೊಳ್ದು. ಯಾಕೆಂದ್ರೆ ಇದೊಂದು ರಿಂಗ್ ರಸ್ತೆ ಆಗಿರೋದ್ರಿಂದ ವಸತಿ ಜಾಗಗಳಿಂದ ದೂರದಲ್ಲಿರೋದು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲನೇ ಆಗುತ್ತೆ. ಆದ್ರೆ ಈ ಒಂದು ಹಳೆ ಪ್ಲಾನ್ ಏನಿದೆ ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಕ್ಕಪಕ್ಕದಲ್ಲಿ ಇರುವಂತ ಯಾವುದು ಖಾಲಿ ಜಾಗಗಳಿದೆ ಅದರ ಮೇಲೆ ಈ ರಸ್ತೆಗಳು ಬರೋದಕ್ಕೆ ಸೂಕ್ತವಾದ ಜಾಗ ಯಾವುದಿದೆ ಅಂತ ತಿಳ್ಕೊಂಡು ಆ ರೀತಿಯಾಗಿ ಕೂಡ ಅವರು ಮಾಡ್ಬೋದು. ಯಾಕೆಂದ್ರೆ ಈ ಪೆರಿಪೆರಲ್ ರಿಂಗ್ ರಸ್ತೆ 2 ನೈಸ್ ರಸ್ತೆಗೆ ತುಂಬಾ ಹತ್ತಿರದಲ್ಲೇ ಇರೋದ್ರಿಂದ, 1-2 ಕಿಲೋಮೀಟರ್ ಅಂತರದಲ್ಲೇ ಇರೋದ್ರಿಂದ ಇದರ ಅವಶ್ಯಕತೆ ತೀರಾ ಕಡಿಮೆ. ಆದಷ್ಟು ಇದನ್ನ ಸ್ವಲ್ಪ ನಗರದಿಂದ ಹೊರಗೆ ಅಂದ್ರೆ ಗಡಿ ಭಾಗಗಳೇನಿದೆ ಅಂಥ ಜಾಗಗಳಲ್ಲಿ ಜನವಸತಿ ಕಡಿಮೆ ಇರುತ್ತೆ, ಜಮೀನುಗಳಿರುತ್ತೆ. ಅಂಥ ಜಾಗದಲ್ಲಿ ಮಾಡೋದ್ರಿಂದ ಹೆಚ್ಚಿಗೆ ಹೊರೆ ಕೂಡ ಸರ್ಕಾರಕ್ಕೂ ಬೀಳೋದಿಲ್ಲ ಪರಿಹಾರದ ವಿಚಾರವಾಗಿ. ಅಷ್ಟೇ ಅಲ್ಲ, ಇದರಿಂದ ಜನಜೀವನ ಕೂಡ ಅಂತ ಹೆಚ್ಚಿನ ಮಟ್ಟದಲ್ಲಿ ಅವ್ಯವಸ್ಥಿತ ಆಗುತ್ತೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಇದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಒಂದು ನಿರ್ಧಾರಗಳನ್ನ ತೆಗೆದುಕೋಬೇಕು. ಸಾಮಾನ್ಯವಾಗಿ ಒಂದು ಸ್ಟೇ ತಂದಿರೋದು ಒಳ್ಳೆಯ ವಿಚಾರನೇ ಆಗಿರುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರ ಹಕ್ಕಿರುತ್ತೆ ತಮ್ಮ ಜಾಗಗಳನ್ನ ಉಳಿಸ್ಕೊಳ್ಳೋದಕ್ಕೆ. ಯಾಕೆಂದರೆ 20 ವರ್ಷದಿಂದ ಅವರು ಒಂದು ನೋಟಿಫಿಕೇಶನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದನ್ನು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವರು ಅವಕಾಶ ಕೊಡಬಾರ್ದಿತ್ತು. ರಿಜಿಸ್ಟ್ರೇಷನ್ ಆಫೀಸಲ್ಲಿ ಆ ಒಂದು ಸರ್ವೆ ನಂಬರ್ಗಳನ್ನ ಬ್ಲಾಕ್ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ. ಏನೆಲ್ಲ ಮಾಡ್ಬೋದು ಜನಸಾಮಾನ್ಯರು ಅಂದರೆ, ಈ ಒಂದು ಗ್ರೂಪ್ಗಳನ್ನ ಮಾಡ್ಕೊಳ್ಳಿ ಅಥವಾ ಮೀಟಿಂಗ್ಗಳನ್ನ ಮಾಡಿ ಏನೇ ಆಗಿರಿದ್ರು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಈ ಒಂದು ಪ್ಲಾನ್ ಅನ್ನ ಬದಲಾವಣೆ ಮಾಡಿ ಅಥವಾ ಕೈ ಬಿಡಿ ಅಂತೇಳಿ ಯಾವುದನ್ನು ಕೂಡ ನಾವು ಯಾರೇ ಒಬ್ರು ಕೂಡ ಸಿಂಗಲ್ ಆಗಿ ಹೋಗಿ ಹೋರಾಟ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಹೋರಾಟನ ಮಾಡಬೇಕಾಗುತ್ತೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳನ್ನ ಹಾಕೋಬೋದಾಗಿರುತ್ತೆ ಇದರ ವಿರುದ್ಧವಾಗಿ. ಅಷ್ಟೇ ಅಲ್ಲದೆ ಕೆಲವೊಂದು ಅವೇರ್ನೆಸ್ನ ಬೆಳೆಸಬೇಕು. ಇದರಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಯಾರಿಗೆಲ್ಲ ತೊಂದರೆ ಆಗ್ತಿದೆ, ಈ ರಸ್ತೆ ಅವಶ್ಯಕತೆನಾ ಇದೆಯಾ ಇಲ್ವಾ, ಈ ಒಂದು ರಸ್ತೆಗೆ ಪರ್ಯಾಯ ಮಾರ್ಗಗಳೇನು ಅನ್ನೋದನ್ನ ನಾವು ಹೆಚ್ಚಾಗಿ ಎಲ್ರಿಗೂ ಕೂಡ ತಿಳಿಸ್ಬೇಕು. ಲೋಕಲ್ ನ್ಯೂಸ್ಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಹ್ಯಾಶ್ಟ್ಯಾಗ್ಗಳನ್ನ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಆಗಿರ್ಬೋದು ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು. ನಮಗೆ ಜಾಗ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಇದನ್ನ ಬೇರೆ ರೀತಿಯಲ್ಲಿ ನೀವು ತೆಗೆದುಕೊಂಡು ಹೋಗಿ ಅಂತೇಳಿ ಪ್ರೆಷರನ್ನು ಹಾಕೋದ್ರ ಮುಖಾಂತರ ನಾವು ಇದನ್ನ ಹೋರಾಟ ಮಾಡ್ಬೋದಾಗಿರುತ್ತೆ. ಇದೆಲ್ಲವೂ ಕೂಡ ಅಲ್ಲಿನ ಒಂದು ಯಾರು ಸಫರ್ ಆಗ್ತಾ ಇರ್ತೀರಾ ಅಂಥವ್ರು ಇದನ್ನೆಲ್ಲ ಒಂದು ಗ್ರೂಪ್ ಆಗಿ ತೆಗೆದುಕೊಂಡು ಹೋರಾಟ ಮಾಡಬೇಕಾಗುತ್ತೆ. ಅದೇ ಇರುವಂಥ ದಾರಿ.
ಯಾವುದಾದ್ರೂ ಕೂಡ ಕಾನೂನಿನ ಮುಖಾಂತರ ಯಾವುದೇ ಒಂದು ಹಕ್ಕುಗಳಿಗೆ ಚ್ಯುತಿ ಬರದೇ ಇರೋ ರೀತಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.